ಗೈಸ್ ಟಿವಿ ನೋಡ್ತಾರೆ. ಬೆಳಗಿನ ಕತೆ ಎಲ್ಲ ಫುಲ್ ಬಿಸಿ. ರಾತ್ರಿ ಅದೇ ಹಿಂಗೆ ಸೀರಿಯಲ್ ನೋಡ್ಕೊಂಡು ಓದಂತಾರೆ. ಇನ್ನೇನ್ ಮಾಡೋಣಪ್ಪ. ನಮ್ಮ ಅಪ್ಪ ಹುಷಾರಿಲ್ಲ, ಮನೆ ಕಂಡದೆ. ಇಬ್ಬರು ಸಾಕು ಸ್ವಾಮಿ ಎದ್ಗಿದ್ದೋಳಲ್ಲ ಹೋಗು. ಗೈಸ್ ನಮ್ಮ ಅಪ್ಪಂಗೆ ಒಂಥರ ಹುಷಾರಿಲ್ದಿರೋ ಥರ ಆಗ್ಬಿಟ್ಟು ಮನೆ ಕಂಬಿಟ್ಟದೆ. ನಿದ್ಗೆಟ್ಬಿಡೋದಲ್ಲ, ತಲೆ ಕೆಟ್ಕೊಂಡು ಅದಕ್ಕೆ ಹಂಗಂದ್ರೆ ಹಂಗೆ ಒಂಥರ ವಿಚಿತ್ರ ಆಗ್ಬಿಡೋದು ನಮ್ಮ ಅಪ್ಪ. ಕತೆ ಏನು ಅಂತೇನು ಹೇಳಲ್ಲ, ಹೇಳೋ ಮತ್ತೆ ಕೇಳೋದು ನಮ್ಮ ಅಪ್ಪ. ಏನು ಮಾಡೋದು ತೋರಿಸ್ತೀನಿ ಬರೀ ನಮ್ಮ ಅಪ್ಪನ ಕಂಡೀಷನ್ ಹೆಂಗದೆ ಅಂತ. ಏನು ಹೋಗಮ್ಮ ನೋಡು, ಬಿಸಿಲು ಒಂದಲ್ಲ, ಮಳೆ ಅನ್ನಲ್ಲ, ಗಾಳಿ ಅನ್ನಲ್ಲ. ಅಪ್ಪ ನೋಡಿ ಹೆಂಗೆ ಮನೆ ಕಂಡಿದೆ, ನಿದ್ದೆ ಇಲ್ವಂತೆ. ಊಟ ಬೇಡವನಪ್ಪ, ಬೇಡವಾ ಊಟ? ಬಳಿಕೇನಪ್ಪ ಆಚೆ ಹಿಂಗೆ ಮನೆ ಕಂಡಿದ್ದೆ ತಣಗದೆ ಅಂತನಾ? ಐಸ್ ನಮ್ಮ ಅಪ್ಪನ ಇವತ್ತು ಕೆಣಕಕ್ಕೆ ಹೋಗಲ್ಲ, ಸ್ವಲ್ಪ ಡೀಸೆಂಟ್ ಇದು ಕೊಟ್ಟಾಗೋರೆ. ಮತ್ತೆ ಇನ್ನು ಊಟನ ಅಪ್ಪ ಬರೋ ಊಟ ಬರೋಕೆ ಅಪ್ಪ ನಿನಗೆ ನಿನ್ ಚಿಂತೆ, ಅಪ್ಪನ ಚಿಂತೆ ಪಾಪ. ಅಲ್ಲಿ ಹೇಳಿದ್ರ ಏನ್ ಹೋಗ್ಬೇಕಾಗಿತ್ತು? ಏನೋ 2 ಕಾಸು ಅದೇನಾ ಈಗ 2 ಕಾಸು 4 ದಿವಸ 4 ರಾತ್ರಿ ಮನೆ ಕಡ್ರು ನಿದ್ದರಿಯಲ್ಲ ಅಪ್ಪಂಗೆ. ಏನ್ ಮಾಡ ನಾವು ಮನೆ ಕಳ್ಳು ಮನೆ ಕಳ್ಳಿ ಬದು ಮಾಡ್ಬೇಕು. ಇವಾಗ ದನ ಬಗ್ಗೆ ಬಾಕ್ಲ ನಮ್ಮ ಕೈಲಿ ಆಗಲ್ಲ. ಇವನು ಅವಳು ಏನು ಏನಾಯ್ತು ಹಾಕ್ಲಿಕ್ಕೆ ಯಾವ್ದ ಮಾಡೋಣ ಅಂತ ನೋಡಂಗ್ ಮಾಡೋದು. ಏನ್ ಮಾಡ್ತೀವಿ ಒಂದ್ಸವಂತ ಅಲ್ಲಿ 3 ಗಂಟೆಗೆ ಎದ್ದಿದ್ದು. ಹೋಗಂತ ಹೇಳಿದ್ರು, ಮಾಡು ಅಂತ ಹೇಳಿದ್ರು. ಹೇಳೋ ಕೆಲಸನೇ ಮಾಡೋದು. ಇದ್ರದಾಗೆಲ್ಲ ಏನೇನೋ ಕತೆ ಮಾಡ್ಕೊಂಡು ಏನೇನೋ ಟೆನ್ಷನ್ ಮಾಡ್ಕೊಂಡು ಹೋಗ್ತಂತದೆ. ಕರೆಕ್ಟಾಗಿ ಊಟ ಮಾಡಲ್ಲ, ಕರೆಕ್ಟಾಗಿ ತಿನ್ನಲ್ಲ. ಏನು ಹಿಂಗಾಯ್ತು ನಮ್ಮ ಕತೆ? ಯಾರಿಗೆ ಹೇಳೋಣ ನಮ್ಮ ಕತೆ? ಅಮ್ಮ, ತಾಯಮ್ಮ, ಅಪ್ಪಾಜಿ ಅವ್ರು ಕರೆಯೋಗ. ಅಪ್ಪಾಜಿ ಅವ್ರನ್ನ ಎಬ್ಬರಿಸ್ಕೊಂಬಂದು ಅಪ್ಪ ಊಟ ಮಾಡ್ತೀವಿ ಇವತ್ತು. ಒಂಚೂರು ಇದ್ರೊಳಗೆ ನೋಡೋದು ಹೆಂಗ್ ಕರೀತಾರೆ ನೋಡೋದು ಊಟಕ್ಕೆ. ನಮ್ಮ ಅಪ್ಪ ಫುಲ್ ಹೇಳಿ ಮಾತೆ ಕೇಳ್ತಾ ಇಲ್ಲ, ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ. ನಿದ್ದೆ ಯಾವಾಗ ಅಡುಗೆ ಮನೆಗೆ ಅಂತದೆ, ಏನಾಯ್ತು ಅಂತ ಗೊತ್ತಿಲ್ಲ. ಡೌ ಮತ್ತೆ ಎದೊಳ್ಬಿಟ್ಟು ಈ ಎದೊಳ್ಬೇಕಷ್ಟೇ. ಎದೊಳ್ಪ ಒಂಚೂರು ನಂಗೆ ಮುದ್ದೆ ಮಾಡಿಸ್ತಲ್ಲ. ಎದೊಳೀಗ ಪ್ಲೀಸ್ ಎದೊಳಪ್ಪ. ನನ್ನ ಮನೆ ಕಾಯಿ ಆಗೈತಾ? ಕೈ ಗಾಯ ಏನ್ ಮಾಡ್ಕೊಂಡಪ್ಪ? ಮೂಳೆ ಅಲ್ಲೋಡು ಏನ್ ಯಾವ ಥರ ಆಡ್ತೀವಿ ಅಂತಂದ್ರೆ ನೀನು. ಎಲ್ಲಿ ಬಂದು ಮಗಳು ಉಣಿಸ್ತಾನಂತೆ ಊಟನ. ಹೇಳಪ್ಪ, ನೀನು ಹೇಗೆ ಟೆನ್ಷನ್ ಮಾಡ್ಕೊಂತ ಹೇಳು. ನೀನು ಹೋಗಂತ ಯಾರು ಹೇಳಿದ್ರು ಕೆಲಸಕ್ಕೆ? ಇವಾಗ ನಾನು ಹೇಳಿರ್ಲಿ ಬೇಡ ಬಾರಪ್ಪ ಈ ಟೈಮಲ್ಲಿ ಅಂತ. ಇವಾಗ ಮಾಡಬೇಡ, 1 ತಿಂಗಳು ಇರಪ್ಪ, 1.5 ತಿಂಗಳು ಸಾಕು, ಸಮಾಧಾನವಾಗಿರಪ್ಪ, ನೋಡ್ಕೊಂತ ದೇವ್ರ ಅಂತ ಹೇಳಿದ್ರೆ ಅಷ್ಟು ಕರ್ಕೊಂಡೋಗಿ ರಾಜಂಗೆ ಹೇಳ್ತೀನಿ. ಸಿದ್ದರಾಮಯ್ಯಂಗೆ, ನಮ್ಮ CM ಸಿದ್ದರಾಮಯ್ಯಂಗೆ. ಬರಮಲ್ಲಿ ಕೈ ಗಾಯ ಆಗತ್ತಲ್ಲ ಮಕ್ಕಂಗೆ. ಎದಳು ಊಟ ಒಂದ್ಸತಿ ಯಾಕೈಯಲ್ಲ ಇದು ಹೆಚ್ಚು ನೀರು ಬೀಳ್ಬಾರ್ದು ಅದಕ್ಕೆ ಎಡಗೈಗೆ. ನಾನೇ ಉಣಿಸ್ತೀನಿ ದೋಸಮಿ, ನಾನೇ ಉಣಿಸ್ತೀನಿ ದೋಸಮಿ. ಎಲ್ಲ ಈ ಮ್ಯಾಲೆ ನೋಡು ಗೊತ್ತಿನ. ಅಮ್ಮ ಇನ್ನೊಂದ್ಸಲಿ ಹೋದ್ರೆ ಬಾಕ್ ಹಾಕೊಂಡು ಒಳಗೆ ಕೊಡಕ ಹೇಳ್ತೀನಿ. ಹೋಗ್ಕಳ್ತಾರ. ಇನ್ನೆಲ್ಲಪ್ಪ ಸಮಿ ಸಮೇ. ಏನು ಹಂಗೆ ತಳ್ತೀನಿ ನೀನು? ನೋಡ್ದ ನಿನಗೆ ಬೋಲ್ಜಂಬ ಇನ್ನೆಂಗೆ ಇಕ್ಕಿದ್ರು ನೋಡಿ. ಅದ ಚೆನ್ನಾಗಿ ಇಕ್ಕಿದ್ದೀನಿ. ಅಮ್ಮ ಎದ್ಬಿಸಮ್ಮ ಎದಳಪ್ಪ ಉಣ್ಣು ಪಾವು. ಬೆಳಗ್ಗೆ ಕೂಡ ತಿಂದಿದ್ದಿ ಎದಳಪ್ಪ. ಏನಿಲ್ಲ, ನನ್ನ ಮಾತು ಕೇಳು. 1 ವಾರ ಪೀಕ್ ಆಗೋತಿ ಜಿಮ್ ಅನ್ನಂಗೆ. ನೀನು ತಲೆ ಕಟ್ಸ್ಕೊಂಡು ನಾನೇ ಒಳ್ಳೆ ಕತೆ ಐತಲ್ಲ ನಿಂದು ಮಾಡಕ್ಕೆ ಹೋಗಿ ಅಂತ ಯಾರು ಹೇಳಿ ನಿನಗೆ? ಇದು ಎಬ್ರು ಸಮ ನೋಡೋಣ. ಈಗ ಅಮ್ಮ ಮಗಳು ಸೇರ್ಕೊಂಡು ತಿನ್ಸ ಮಾಡೋಣ. ಊಟ ಮಿಸ್ ಮಾಡಬಾರ್ದು. ನಿದ್ದೆ ಮಾಡ್ಬೇಕಂತ ಹಂಗಂದ್ರೆ ಊಟ ತಿನ್ಬೇಡ ಅಂತ ಹೇಳೋರು. ನೋಡ ಅಲ್ಲಿ ಬಡವಾಗ ಹೋಗ್ಬಿಟ್ಟಿದ್ದು ಯಾಕೋ ಕಣ್ಣಿನ ನೋಡಕತ್ತ ಅಪ್ಪನ. ಎತ್ಕಳೆ ಎತ್ಕಳೆತಯ್ಯೇ ಹಿಡಿದೈತೆ ಮ್ಯಾಕೆ ಎತ್ತಕ್ಕೂ ಶಕ್ತಿರುವಂತೆ. ಉಣ್ಣವ್ರಲ್ಲ ಉಣ್ಲಿವ ನನ್ನ ಸಂಕಲ ಮುಂಜಾನೆ ಅಪ್ಪ ಕರ್ಕಳೆ ತಿನ್ಸಿ ಊಟ ತಿನ್ಸಿ ಮಾರಿ ಅಪ್ಪಂಗೆ. ಇವತ್ತು ಉಳಿಸ್ಬಾರಪ್ಪ ನೀನು ಮಗಳು. ಬಳಗಾಯಿ ಚೆನ್ನಾಗದೆ.
ಒಳ್ಳೆ ಕತೆ. ದೂರ ಕೂತ್ಕೊ ಏನು ಮಲಿಕೊಂಡು ಕೂತ್ಕೊತೀನಿ 80 ವರ್ಷ ಆದ್ಮೇಲೆ ಬರ್ತಾರೆ ಮುಸ್ಲಿ 43 ವರ್ಷ ಹೆಂಗ್ ಮೇಲೆ ಬರ್ತದಿನ್ನ ಒಣಗ್ಬೇಕಾಗಿತ್ತು ನೋಡಿ ನೀನು ಅಂದ್ರೆ ಬಟ ಆ ಮೂಳೆ ಹಾಕಿ ಹಿಂಗೆ ಇದು ಮಾಡಕ್ ಹೋಗಿದ್ದೆ ಸಮೇ ಯಾವತ್ತಿಂದನು ತಿನ್ನೋದಂತ ಸಿನಿಮಾ ತಿರುಗಿದ್ದೀನಿ ಮಕ್ಕಿ ನೀನೇ ತಿನ್ನಲ್ವಾ ಏನು ಹಂಗಂತಿ ಈ ಪರಮಾತ್ಮ ಇದ್ರೆ ಮನುಷ್ಯಂಗೆ ಬೇಡ ಅಂತಿದ್ದಲ್ಲ ಸಮಿ 100 ವರ್ಷ ಆಯುಸು ಜಿಗಿ ಕೊಡಲ್ಲ ಆಗಲೇ ತಾಂಬಾರ ನಾನು ನಿಂಗೆ ಬೇಡ ಜಿ ಮೊಸರನ್ನ ನಿಂಗೆ ಬೇಡ ಅಲ್ಲ ಮಾಡು ತಿನ್ನಲ್ವಂತೆ ಇವಾಗ ತಿನ್ಸಿದ್ರು ತುರುಕ್ಲು ಹಾಕಿ ತುರುಕಿಸ್ತೀನಿ ಬಾ ನಾನು ತಿನ್ಸ್ತೀನಿ ಬಾ ಇವಾಗ ಹೆಂಗೆ ತಿರುಗಿಸ್ತೀನಿ ಅಂತ ರಾಮ ಇಕ್ಕಮ್ಮ ಮಾಡ್ತೀನಿ ಕೆಲಸ ಹುಡುಗಿ ಇವಾಗ ಮಟನ್ ತಿನ್ನೋದೇನು ಮೇಕೆ ಮಟನ್ ತಿನ್ನಲ್ವಾ ತಿನ್ನೋರು ಮನೆ ಕೊಟ್ಬಿಟ್ಟು ಮೇಕೆ ಮಟನ್ ಬಿಡ್ತಿ ಹಣ್ಣಿನ ನೀನು ನೋಡಪ್ಪ ಮಟನ್ ತಿನ್ನಲ್ವಂತೆ ಮಗಳು ನಾನು ತಿನ್ಸ್ತೀನಿ ಬರೀ ಇವತ್ತು ಇವಾಗ ಎಳೆ ಮಕ್ಳಿಗೆ ಒಳ್ಳೆ ಒಳಗೆ ಹಾಲು ಇತ್ತಾರಲ್ಲ ಹಂಗೆ ಹೋಯ್ತೀನಿ ಬಾ ಇವಾಗ ನೀನು ನಿನಗೂ ತಿನ್ಸ್ತೀನಿ ಇವಾಗ ಒಂದೇ ಪೀಸ್ ತಿನ್ಸ್ತೀನಿ ನೋಡಿ ಇವಾಗ ಬೇಡಪ್ಪ ನಿಮ್ಮ ಅಮ್ಮಂಗೆ ತಿನ್ಸಿದ್ರೆ ಅದೇನೋ ಗುಳ್ಳೆ ಎದ್ದು ಬಿಡ್ತಾವ ಮೈಯೆಲ್ಲ ಮನೆ ತಕ್ಕ ಏನಾಗಲ್ಲ ಬರೇ ಒಂದಿಷ್ಟು ತಿಂದು ನೋಡು ಆ ಮೈಯೆಲ್ಲ ಗುಳ್ಳೆ ಎದ್ರೆ ತಿನ್ಲೇಬೇಡ ಇದೆಲ್ಲ ತಿಂತಕೊಂಡು ಜನಾಗಲ್ಲ ಇವಾಗ ತಿನ್ಸಿ ನೋಡು ವಯಸ್ಸು ಇವತ್ತು ನನ್ನ ತಂಗಿ ಕೂರಿ ಮಟನ್ ತಿನ್ಸ್ತೀನಿ ಬರೀ ಮಟನ್ ತಿಂತಾಳೆ ಅದು ಮಟನ್ ಬೋಟಿ ಗುಜ್ಜೆಲ್ಲ ತಿಂತಾಳೆ ಮಟನ್ ತಿನ್ನಲ್ ಮತ್ತೆ ಓಹೋ ನಾಟಕಗಳು ಆಡ್ತಾಳೆ ಕಾಸು ಕೊಟ್ಟು ತಂದಿರೋದು ಹೆಚ್ಚಂತಿ ತಿನ್ಲಿ ಅಪರೂಪಕ್ಕೆ ಅಂತ ಈಗ 5 ಹಬ್ಬದಾಗ ತಂದಿದ್ದು ಇವಾಗ ತಂದವ್ರೆ ಏನು ಆಗಲ್ಲ ಆಸೆ ಬಿದ್ದಿ ಮಟನ್ ಅಂದ್ರೆ ಮಟನ್ ಕಾಸಿನಲ್ಲಿ ಬಂದಿ ಫಸ್ಟು ಮಟನ್ ಹೆಂಗ್ ಗೊತ್ತಾ ತಿನ್ಸೋದು ಮಟನ್ ಇಷ್ಟ ಬೇಕು ಅಂತಂದ್ರೆ ಬರೀ ಫಸ್ಟ್ ಮಟನ್ ತಿನ್ಬಾರ್ದು ಕಣ್ಬಿಟ್ಟು ಕೇಳ್ತೀನಿ ಕಣ್ಬಿಟ್ಟು ಕಡೆ ಐಸ್ ಮರಿ ಮಟನ್ ತಿನ್ನೋದು ಮತ್ತೆ ಕುರಿ ಮಟನ್ ನೋಡ್ಕೊ ಇದು ಮೇಕೆ ಮಟನ್ನ ಕಣ್ಮುಚ್ಚು ಹೇಳ್ತೀನಿ ಫಸ್ಟು ರಾಗಿ ಮುಚ್ಚೆ ತಿನ್ಸಿ ಗಣ್ಮುಚ್ಚು ಮಟನ್ ಅನ್ಕೊಂಬೇಡ ಗಣ್ಮುಚ್ಚು ಆನು ಮಟನ್ ತಿನ್ನೋದು ಪ್ರೊಸೀಜರ್ ಹೇಳ್ಕೊಡ್ತೀನಿ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಕೋಳಿ ತಿಂತಿಯಲ್ಲ ಗಣ್ಮುಚ್ಚು ಹೇಳ್ತೀನಿ ಇವಾಗ ಹಾಕ್ತೀನಿ ಹೇಳ್ತೀನಿ ತಿನ್ನೆ ಕಣ್ಮುಚ್ಚು ನನಗೆ ಓಹೋ ಮಟನ್ ಸರ್ ಕೋಳಿ ತಿಂತಿದ್ದಾನೆ ಫಸ್ಟು ಯಾರು ಮಟನ್ ತಿನ್ನಕ್ಕೆ ವಾಮಿಟ್ ಬರೋ ಥರ ಆಗ್ತದೆ ಅವ್ರು ಹೆಂಗೆ ತಿನ್ಬೇಕಪ್ಪ ಅಂತಂದ್ರೆ ಗೊಳ್ಳಕ್ಕಂತಲ್ಲ ಇವಾಗ ಹೇಳ್ತೀನಿ ನೋಡಿ ಮಟನ್ನ ಇವಾಗ ಏನು ಗೊತ್ತಾ ಇದು ಕೋಳಿದು ಇದು ಲೆಗ್ ಪೀಸ್ ಇರ್ತಲ್ಲ ಸೈಡ್ ಅದು ಕಣ್ಮುಚ್ಚು ಹೇಳ್ತೀನಿ ಕಣ್ಮುಚ್ಚು ಕೋಳಿ ಬೇಡ ಆಮಡೆ ಅಕ್ಕಿ ಮಾತಾಡೆ ಮಟನ್ ಸರ್ ತಿನ್ನೋದಲ್ಲ ಇವನು ಅಕ್ಕಿ ಅಲ್ಲಡ ಇನ್ನು 8 ರೂಪಾಯಿ ಮಟನ್ ಕೆಜಿ ಮಟನ್ ಮುಗಿಯೋತಾಳ ಇವಳು ಇವತ್ತು ನಮ್ಮ ಮನೆಗೆ ಮಟನ್ ಸಾರು ಈಗ ಮಟನ್ ತಿಂದೆ ನೋಡ್ರಿ ಮಕ್ಕನೇ ಊಟ ಹೋಯ್ತಲ್ಲ ಮಕ್ಕನೇ ನೋಡ್ರಿ ಇದೆಲ್ಲ ಟಮಾಟೊ ಕೊಂಚ ಟಮಾಟನ ರಸ ಮಾತ್ರ ತಿಂತಾರೆ ಅರ್ಧ ಬರ್ಧ ಬೇಯಿಸ್ಕೊಂಡು ಟಮಾಟನ ರಸಂ ತಿಂತಾವ್ರಿ ಅಯ್ಯ ಈ ಕರ್ಮ ಯಾರಿಗೆ ಬೇಕಪ್ಪ ದೇವ್ರೆ ಅಲ್ಲಡಪ್ಪ ನಿಮ್ಮ ಮಗನ ಮಕ್ಕ ನೋಡಿ ಹೆಂಗೆ ತಿನ್ಸಿ ಒಂದೇ ಪೀಸ ಹೋಗ್ಬಿಟ್ಟು ನಾಯಿ ಉಳ್ಕೊಂಡ್ಬಿಟ್ರಲ್ಲ ಆಚೆಗೆ ಅಪ್ಪ ಒಂದು ದಿವಸ ಹೆಂಗೆ ಮಾಡೋಣ ಅಂತಂದ್ರೆ ಇದು ತಂದ್ಬಿಡೋಣ ಕೋಳಿ ಮಟನ್ ಮೇಕೆ ಮಟನ್ ಎರಡು ತಂದ್ಬಿಡೋಣ ಕೋಳಿ ಫ್ರೈಗೆ ಮೇಕೆ ಮಟನ್ ಎಲ್ಲ ಮಿಕ್ಸ್ ಮಾಡ್ಬಿಡೋಣ ತಿನ್ಸ್ಬಿಡೋಣ ಇಬ್ರಿಗೂ ನಾವು ಕೈಮಾ ಮಾಡ್ಬಿಡೋಣ ಕೋಳಿ ಕೈಮಾ ಇದು ಮಟನ್ ಕೈಮಾ ಎರಡು ಮಿಕ್ಸ್ ಮಾಡ್ಬಿಟ್ಟು ತಿನ್ಸ್ಬಿಡೋಣ ಅವಾಗ ತಿಂತಾರಲ್ಲ ಆಮೇಲೆ ಎರಡು ಸೊರಸೋದೆ ಇಲ್ಲ ನಾಟಕ ಮಾಡ್ತಾರೆ ಯಾರನ್ನ ತಿಂತ ಯಾರನ್ನ ಬಿಡ್ರಿ ಒಳ್ಳೆ ಬ್ಯಾಟಿಂಗ್ ಮಾಡಿದೆ ನೀನು ಹಂಗೆ ಇರು ನೀನು ತಿಂದೇ ಬೇಡ ಕೋಳಿ ತಿನ್ಬೇಡ ಅದನ್ನು ಬಿಟ್ಬಿಡು ಅಯ್ಯಪ್ಪ ತಿಂದೆ ಸ್ವರ್ಗದಲ್ಲಿ ನಿದ್ದೆ ನಾವು ಹೋಗಿ 1.5 ಕಿಲೋಮೀಟ್ರ್ ಹೊಸಬಡೆ ಕ್ರಾಸ್ಗೆ ಹೋಗ್ತೀವಿ ಹೊಸಬಡೆ ಕ್ರಾಸು ವಾಕಿಂಗು ಊಟ ಮಾಡಿದ್ಮೇಲೆ 2 ಅವರ್ ಮನೆಗೆ ಮಾಡ್ದು ಶಿವನೇ ವಾಕಿಂಗ್ ಪಾರ್ಟ್ನರ್ ಮುಂಚೆ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿಗ್ರಿ ಓದ್ತಿದ್ವಲ್ಲ ನನಗೇನೆ 1 ವರ್ಷ ಮುಂಚೆ ಮುಂದೆ ನಾನು 1 ಕ್ಲಾಸ್ ಹಿಂದೆ
ಸೀದಾ ಊಟ ಮಾಡಿ ಡೈಲಿ ಕಂಪಲ್ಸರಿ ಮಿಸ್ಸೇ ಮಾಡ್ತಿರಲಿಲ್ಲ. ಜಡಿ ಮಳೆ ಬೋತಿದ್ರು ನಾವು ಬಂದ್ಬಿಡಿ ಹೋಗ್ತಾರ. ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಒಂದೊಂದ್ಸಲಿ 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಹೊಟ್ಟಾಗಿವು. ಇವಾಗ ಅಣ್ಣ ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಟ್ಟವನೇ, ಕಾರ್ಪೊರೇಟ್ ಹಾಕೊಂಡು ಅರಿತವ್ರೆ ಕಾರ ಅರ್ದಂಗೆ ಕೈ ಸಿದ್ದಂಗೆ ಆಗ್ಬಿಟ್ಟಿದ್ದ. ಇವಾಗ ಜನರಲ್ ಶಿಫ್ಟ್ ಹೋಗ್ತಾನಲ್ಲ, ಅದಕ್ಕೆ ತಗೊಂಡಿದ್ದೀನಿ ಇವತ್ತು. ಅಲ್ಲ ಮಂಗಳವಾರ ಫಿಲಮ್ ತೋರಿಸಿದ್ದಲ್ಲ ಇಲ್ಲೊಬ್ಬ. ಇಲ್ಲೊಂದ್ಸಲಿ ಮಂಗಳವಾರ ಫಿಲಮ್ ಅಲ್ಲ ಜೊತೆಗೆ ಬರೋವಲ್ಲ. 4 ಜನ ಬರೀವೋ. ಅದ್ರಲ್ಲಿ ನಾವಿಬ್ರು ಮುಂಚೆ ಬೇಗ ಹೋಗ್ಬಿಟ್ಟಿದ್ದೆ ಫೋನ್ ಮಾಡ್ಕೊಂಡು. ಆ ಗಿಡದಾಗ ಕೂತ್ಕೊಂಡ್ಬಿಟ್ಟು ಒಬ್ಬಂಗೆ ಸಾಕಿದ್ದು ಸರ್ ಅನ್ಸ್ಬಿಟ್ಟು ಅವ್ನು ಅವತ್ತು ಹೋದಾನ ಇದುವರೆಗೂ ಬರೋಲ್ಲ ಅವನ ಹಬ್ಬ. ಆ ಥರ ಕತೆ ನಮ್ಮದು. ನೋಡ್ರಿ ಕತ್ಲು ಗೋವು ಅಂತದೆ. ಅವತ್ತು ಅರ್ಧ ಗಂಟೆಗೋ 1/4 ಗಂಟೆಗೋ ನಾನು ಗಾಡಿ ಹೋಗ್ತಾ ಗೈಸ್, ಇಲ್ಲಾಂದ್ರೆ ಅದೂ ಇಲ್ಲ. ಮತ್ತೆ ಅಷ್ಟೇ, ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಬರೀ ನೋಡೋಣ ಮನೆ ಕಡೆ ಏನು ಮಾಡ್ತಾರೆ ಏನಂತ ನನಗೆ ಗೊತ್ತಿಲ್ಲ. ಹಂಗಾಯ್ತು ಕತೆ. ಆ ಕ್ಷಣಗಳು ನೆನ್ಸ್ಕೊಂಬಿಟ್ರೆ ಭಯನೇ ಆಗುತ್ತೆ ಕಳ್ಳಿ. ಅವ್ನು ಅವತ್ತೊಂದು ಬರೋಲ್ಲ ತಿರ್ಗಾ ಎದ್ರಕೊಂಬಿಡ. ಅವ್ದು ನಂಬಿಸ್ಬಿಟ್ಟು ಚೆನ್ನಾಗಿ. ನನ್ನ ಜೊತೆ ಇನ್ನೊಬ್ಬ ಫ್ರೆಂಡ್ ಬರೋಂಗೆ ಗೈಸ್. ನಾನು ಹೋಗ್ಬಿಟ್ಟು ಸೀಮೆ ಹುಲ್ಲು ಇದ್ರಾಗ ಹಾಕಿರ್ತಾರಲ್ಲ ಜೋಳ ಕಡ್ಡಿ ಒಳಗಡೆ ಕೂತ್ಕೊಂಡ್ಬಿಟ್ಟು ಸೊರ್ಸರ ಅನ್ಸ್ಬಿಟ್ಟು ವಿಚಿತ್ರವಾಗಿ ಸೌಂಡ್ ಮಾಡಿದ್ದೆ. ಒಂಥರ ವಿಚಿತ್ರವಾಗಿ ಸೌಂಡ್ ಮಾಡ್ಬಿಟ್ಟಿದ್ದೆ. ಅವ್ನು ಒಬ್ಬರೇ ಬರ್ತಾಯಿದ್ದೆ ನಡ್ಕೊಂಡು. ನಾನು ಮುಂದೆ ಇದೀವಿ ಬಂತು ಫೋನ್ ಮಾಡಿ ಕಟ್ಕೊಂತ ಇದ್ದೋ. ಬಂದ್ಬಿಟ್ಟು ಅವನೇ ಸ್ವಲ್ಪ ದಿವಸ ಕತ್ಲು ಎಲ್ಲ ಲೈಟ್ ಗೀಟ್ ಏನಿಲ್ಲ ನೋಡ್ರಿ ಹೆಂಗದಿಲ್ಲಿ ಕಣಿಗೆ ಕಂಡಿದ್ದೆ. ಅವಾಗಿಂದ ಹಿಂಗೆ ಬಂದಿರೋದು. ಬಂದ್ಬಿಟ್ಟು ಅವನೇ ಗೊತ್ತಾಗಿಲ್ಲ ಅವ್ನು ಏನು ಮಾಡ್ಬೇಕು ಅಂತ. ನಾನು ಸೊರ್ರಂತ ಮುಂದೆ ಹೋಗ್ಬಿಟ್ಟು ಫುಲ್ಲು ವಿಚಿತ್ರವಾಗಿ ಸೌಂಡ್ ಮಾಡ್ಬಿಟ್ಟು ಸರಸು ಹಿಂಗೆ ಅನ್ಸ್ಬಿಟ್ಟು ಇದು ಜಾಗ ಕಡೆಯಿಂದ ಹಿಂಗೆ ಅನ್ಸ್ಬಿಟ್ಟು ಸರ್ ಅಂತ. ಅವತ್ತು ಹೋದಾನ ಅವನು. ಅವತ್ತು ಗೊತ್ತೂ ಆಗಿಲ್ಲ ಇದು ಅವ್ನು ನಾವೇ ಮಾಡಿರೋದು ಅಂತ. ಅವತ್ತು ನಂಬ್ಕೊಂಡು ಹೋದ ಈ ಕಡೆಗೆ ತಲೆನೇ ಹಾಕಲಿ ಅವ್ನು ವಾಕಿಂಗ್ ಅಂತ ಇದ್ರಾಗ ಇನ್ನೊಂದ್ಸಲಿ. ಹಂಗೆಲ್ಲ ಮಾಡಿದ್ದ ಕತೆ ಅವನಿಗೆ ಪಾಪ. ಕಟಿಂಗ್ ಮಾಡ್ಸೋ ನೀನು ಕಣ್ಣು ಮುಚ್ಕೊಂಡು ಇದೇ ವರ್ಷ ಹಾಡು ಹೇಳು. ಹಂಗಿದೆ ಇದೇ ವರ್ಷದಲ್ಲಿ ಹಾಡು ಹೇಳು. ಯಾರು ಹಾಡು ಹೇಳು. ಯಾಕನಿಸ್ಕೋ ಹೇಳು. ಏನು ಒಂಥರ ಸೆಂಟ್ ಹಾಕಿರ್ತಾ ಇದ್ದು ನಿಂಗೆ. ಸೆಂಟ್ ಹಾಕೊಂಡಿದ್ದಿ. ನಿಮ್ಮ ಮಮ್ಮಿನ ಹಾಕಿದ್ದು. ಏನಕ್ಕೆ ಹಾಕೊಂಡಿ ಸೆಂಟ್ ಹಾಕೊಂಬಿಡ ನೀನು. ವಾಸನೆ ಗೊಬ್ಬು ಥೂ. ನಾನು ಹಾಕೋಣಲ್ಲಪ್ಪ. ನಾನು ಸೆಂಟೆ ಹಾಕೋಣಲ್ಲ ಅಂತ ಹೇಳಿರ್ತಾನೆ. ಹೇಳು ಒಂದು ಹಾಡು ಹೇಳು. ಮನೆ ಕಣ ಹಂಗೇನೆ. ಇವಾಗ ಲೈಟ್ ಹಾಕ್ಕೊಂಡ ದೇವ ಕರ್ಸ್ಲೇನ ದೇವನ ಮತ್ತೆ ಹೇಳ. ಅದಕ್ಕೇನೆ ನಾನು ಹಂಗೆ ಮನೆ ಕಂತೀನಿ ಹೋಗು. ಫೋನಾಗ ಏರೋಪ್ಲೇನ್ ಹೋಗೋದ ಮೇಲೆ. ಅದ್ರಾಗೇನು ನೋಡೋಕ್ಕಲ್ಲ, ವಿಡಿಯೋ ನೋಡೋಕ್ಕಲ್ವಾ? ಏನು ಯೂಟ್ಯೂಬಲ್ಲಿ ಏನು ಬರಲ್ವಾ? ಯೂಟ್ಯೂಬಲ್ಲಿ ಬರ್ತದ ನಿನ್ ವಿಡಿಯೋ. ಆದ್ರೆ ಅಣ್ಣ ನಮ್ಮ ಅಮ್ಮ ಅವತ್ತು ನೀ ಮುಂಜಾನೆ ಅವತ್ತು ವಿಡಿಯೋ ಗಂಡಿಯವ್ನ ಮನೆಗೆ ಹೋಗಿತ್ತಲ್ಲ, ಅದ್ ಕಳ್ಸಿಲ್ವಲ್ಲ ಅಣ್ಣ? ಕಳ್ಸಿದ್ದೀನಿ ಕಣ ನಾಳೆ. ಅವತ್ತೇನೆ ಕಳ್ಸಿದ್ದೀನಿ. ನೀನು ಇದ್ರಲ್ಲ ಅದ್ರಾಗೆ. ನಾಳೆ ಕಳ್ಸಿಲ್ವಾ? ನಾಳೆ ಕಳಿಸ್ಲಂಗಾರೆ. ಅದೇ ನಾಳೆ ವಿಡಿಯೋ ಮಾಡಿದ್ನಲ್ಲ ಗಂಡಿ ಮನೆಗೆ ಹೋಗಿ ನಾಳೆ ವಿಡಿಯೋ ಮಾಡಿದ್ನಲ್ಲ, ಅದನ್ನ ಕಳಿಸಿಲ್ವಾ? ಮತ್ತೆ ಇನ್ನೇನು ಬೇಕು? ಆಮೇಲೆ ಪುನಃ ಫ್ಲೈಟ್ ಹೋಗ್ಬಿಟ್ಟದ. ಏರೋಪ್ಲೇನ್ ಬಂದಿದೆ ಮೇಲ್ಗಡೆ. ನೀವು ಅಮ್ಮನ ಪುನಃ ಏರೋಪ್ಲೇನ್ ಬಂದಿದೆ. ಅದೇನಾಗ್ತದೆ ಏರೋಪ್ಲೇನ್ ಬಂದ್ರೆ? ಏರೋಪ್ಲೇನ್ ಬಂದಿದ್ದಕ್ಕೆ ಏನಾಗದೆ? ಏನಾಗದೆ? ರಿಪೇರಿ ಮಾಡ್ಬಿಟ್ಟ? ಏನ್ ಮಾಡಿದೆ ಅದಕ್ಕೆ ಹೋಗಕ್ಕೆ? ಏರೋಪ್ಲೇನ್ ಹೋಗಕ್ಕೆ ಏರ್ಪ್ಲೇನ್ ಬರ್ಸಿ ಫೋನಾಗ ಏರೋಪ್ಲೇನ್ ಬಂದ್ಬಿಟ್ಟಿತ್ತಾ? ಆಮೇಲೆ ಏನ್ ಮಾಡಿದೆ ಹೋಗಕ್ಕೆ? ಅವಾಗ ನಿನ್ ವಿಡಿಯೋ ನೋಡ್ಕಾಯ್ತು. ತಿಕ್ಲಿ ತರ ಮಾತಾಡ್ತೀವಿ. ಹೋಗು. ಅವಾಗ ಮದ್ವೆ ಮಾಡಿದ್ರೆ ತಾಯಕ್ಕಂಗೆ ನಮ್ಮ ಮನೆಗೆ ಇರಲ್ಲ ಕಣೆ. ಅಕ್ಕಂಗ್ ಮದ್ವೆ ಆಗಾಯ್ತಲ್ಲ. ಎಲ್ಲಾಗದೆ? ಅದೇ ಅದನ್ನ ಗಂಡು ನೋಡಕ್ ಹೋಗಿರೋದು ಅಷ್ಟೇನೆ. ಮದ್ವೆ ಆಗೋದು ಇನ್ನೂ 1 ತಿಂಗಳಾದ್ಮೇಲೆ. ತಾಲಿ ಕಟ್ತಾರಲ್ಲ ಗೊತ್ತಾ? ಫಿಲಮ್ಗೆಲ್ಲ ನೋಡಿರ್ತಿಯಲ್ಲ, ಹಂಗೆ ತಾಲಿ ಕಟ್ಟಾದ್ಮೇಲೆ ಮದುವೆ ಆಯ್ತು ಅಂತ. ಆಮೇಲೆ ನಮ್ಮನೆಗೆ ಇರೋ ತಾಯಕ ನಮ್ಮ ಮನೆಯಿಂದ ವಾಸಿಗೆ ಹೋಗ್ಬೇಕಾಗ್ತದ ಅವಳು. ಬೇರೆ ಮನೆಗೆ ನಾವು ಊಟಕ್ಕೆ ಹೋಯ್ತಲ್ಲ ಅವ್ರ ಮನೆಗೆ, ಅವ್ರ ಮನೆಗೆ ಇರ್ಬೇಕು ಇನ್ಮೇಲಿಂದ. ನಮ್ಮ ಮನೆಗೆ ಇರಂಗಿಲ್ಲ. ಏನು ಮಾಡೋದು ಮತ್ತೆ ಈಗ? ಏನು ಮಾಡ್ತೀವಿ ಮತ್ತೀಗ? ತಾಯಕ ಮನೆಗೆ ಹೋದ್ರೆ ಅವ್ರ ಮನೆಗೆ ಹೋದ್ರೆ ಏನು ಮಾಡ್ತೀವಿ ತಾಯಕ? ನೀನು ಓತಿ ಮತ್ತೆ ಹೆಂಗಿರ್ತಿ ಬಿಟ್ಟು ತಾಯಕನ್ನ? ಲೇ ತಾಯಕ ಅವ್ರ ನಮ್ಮ ಮನೆಗೆ ಇರಲ್ಲ ಕಣ ಇನ್ಮೇಲಿಂದ. ಅವ್ರ ಮನೆಗೆ ಇರ್ತಾಳೆ. ಅದೇ ಅವನ ಊಟಕ್ಕೆ ಹೋಯ್ತವಲ್ಲ ಅವ್ರ ಮನೆಗೆ ಇರ್ತಾಳೆ. ಹೋಗು. ನೋಡ್ಕೋಬೇಕಾರೆ ಆಮೇಲೆ ಹತ್ರ ಬರಲ್ಲ ತಾಯಕ. ನೀನು ಏನು ಮಾಡ್ಕೊಂತಿ?
ಏನು ಮಾಡ್ಕೊಂತಿ ಏನು ಮಾಡ್ತೀಯ ಅಂದೆ ಅವ್ರ ಮನೆಗೆ ಹೋಗ್ತಾಳೆ ಇಲ್ಲ ಸುಳ್ಳು ಹೇಳ್ತೀನಿ. ನೇ ಸುಳ್ಳೆಲ್ಲ ನಿಜ ಬೇಕಾರಲ್ಲಿ ವಿಡಿಯೋದ ಕೇಳಿ ಎಲ್ಲ ಜನ ಹೇಳ್ತಾರೆ ತಾಯಕ ಮದ್ವೆ ಆದ್ರೆ ಅವ್ರು ಮದ್ವೆ ಆಯ್ತಾರಲ್ಲ ಅವ್ರ ಮನೆಗೆ ಹೋಗ್ಬೇಕು, ನಮ್ಮ ಮನೆಗೆ ಇನ್ನೊಂದು ಇರಂಗೇ ಇಲ್ಲ. ಏನಾದ್ರು ಜಾತ್ರೆ ಹಬ್ಬಕ್ಕೆ ಮಾತ್ರ ಬರ್ತಾಳೆ. ಆಮೇಲೆ ಅತ್ತಂಗೆ ಕೇಳ್ಬೇಡ ಮನೆ ಕಂಡದೆ ಬೈಸ್ಕೊಂಬತ್ತಿ ಇವಾಗ ಅದೆಲ್ಲ ಯಾರೆಲ್ಲ ಕೊಟ್ಟಿರ್ತದೆ ನಿಂಗೆ. ನಾನು ಹೇಳ್ತಾ ಇಲ್ವ ಅಲ್ಲಿ ನರ್ಸಮ್ಮಜ್ಜಿ ನೀವು ಕೇಳ್ಬೇಡ ಬೈತದ ಬಾಗಿ ಎಲ್ಲ ಯಾರೆಲ್ಲ ಕೊಟ್ಟರು ನಿಂಗೆ ಅಂತದೆ. ಅಕ್ಕಯ್ಯ ಮಜ್ಜಿನ ಕೇಳು. ಅಮ್ಮ ತಾಯಕ ಮದ್ವೆ ಆಗೋದ್ಮೇಲೆ ಹೊಲ್ಟಾಗ್ತದ ನಮ್ಮ ಮನೆಗೆ ನಮ್ಮೂರಾಗ ಇರಲ್ವಾ ಅಂದು. ಜಾತ್ರೆ ಎಲ್ಲ ಮಾಡ್ತೀವಲ್ಲ ಜಾತ್ರೆ ಹಬ್ಬ ಎಲ್ಲ ಅವಾಗ ಮಾತ್ರ ಇರ್ತದೆ. ಹಾಂ ಕೇಳ್ಕೊಂಬತ್ತಿ ಕೇಳ್ಕೊಂಬೋಗಿ ನೋಡೋಣ.